ಅದೇನೋ ಅವನ ಲಕ್ಷ್ಮಣ ಅವನು ಹಿಂಗೆ ಏಕುದ್ದಲ್ಲಿ ಮಾತಾಡ್ತಾನಲ್ಲ. ಅವನೇನಾದ್ರು ಇದೆಯಾ ಮೊಬೈಲಲ್ಲಿ, ಅವ್ರ ಮೊಬೈಲಲ್ಲಿ ಏನಾದರೂ ಅವ್ರ ಮನೆಯವ್ರದ್ದು ಇದೆಯಾ, ಅವ್ರ ಮಗಳದಿದೆಯಾ ಅಂತ ಹೇಳ್ತಾನಲ್ಲ ಮಗ ಇವ. ನಮ್ಮದು ನಮ್ಮ ಮನೆಯವ್ರದ್ದು ಇದೆಯಾ ಅನ್ನುವಂಥದ್ದು ಇವನ ಹೋಳಿ ಮಗ ಇದ್ರೆ ಅಂತ ಹೇಳುವಂಥ ಕೆಲಸವನ್ನು ಮಾಡಲಿ. ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾನೆ? ನಂದೇನಾದರೂ ಇದ್ರೆ ಹೇಳುವಂಥ ಕೆಲಸವನ್ನು ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಇವನು. ನಾನು ಯಾಕೆ ಸ್ಟೇ ತಗೊಂಬಂದಿರೋನು ಅವನಲ್ವಾ ಸರ್? ಸ್ಟೇ ಯಾಕೆ ತಗೊಂಬಂದವನೇ? ಇವನು ಹೇಳ್ತಾನಲ್ಲ ಬಿಡುಗಡೆ ಮಾಡಲಿ, ನಾನು ಹಿಡ್ಕೊಂಡಿದ್ದೀನಿ ಅಂತಾನೆ. ಮಗನೇ ನೀನು ಯಾಕೋ ಸ್ಟೇ ತಗೊಂಬಂದಿದ್ಯಾ? ಅದನ್ನು ವೆಕೇಟ್ ಮಾಡಿಸೋ, ಬಿಡುಗಡೆ ನೆಕ್ಸ್ಟ್ ಡೇನೇ ಮಾಡ್ತೀನಿ, ನೆಕ್ಸ್ಟ್ ಮೊಮೆಂಟೇ ಮಾಡ್ತೀನಿ, ನೆಕ್ಸ್ಟ್ ಸೆಕೆಂಡೇ ಮಾಡ್ತೀನಿ. ನಾನು ನೆಕ್ಸ್ಟ್ ಸೆಕೆಂಡೇನೆ ಎಪಿಸೋಡ್ ಮೂಲಕ ಹೇಳ್ತೀನಿ ಇವನು ಕತೆ ಏನು, ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಇವನು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು 100ಕ್ಕೂ 100ರಷ್ಟು ಜನರ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿನ್ನ ಯೋಗ್ಯತೆಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ದೀನಿ. ನಾನು ಒಕ್ಕಲಿಗ ಅಲ್ಲ ಅನ್ನುವಂಥದ್ದು ಯಾವುದನ್ನು ಪ್ರೂಫ್ ಕೊಟ್ಟ ನೀನು? ನೋಡಿದ್ದ ನೀನು? ಮಗನೇ ನೀನು ಸರ್ಟಿಫಿಕೇಟ್ ಸಮೇತ ಡಿಸ್ಪ್ಲೇ ಮಾಡಿದ್ನಲ್ಲ. ಇಂಥವೆಲ್ಲ ಮಾಡ್ಕೊಂಡು ತಿರುಗಾಡ್ತಾ ಅಂತ ಕೆಲಸವನ್ನು ಮಾಡ್ತಾ ಇದೆಯಾ ನೀನು? ನಿನ್ನ ಯೋಗ್ಯತೆ, ನೀನು ಟಿಕೆಟ್ ಯಾಕೆ ತಪ್ಪಿತು ಅನ್ನುವಂಥದ್ದು ದಯಮಾಡಿ ಅದನ್ನು ಇಮ್ಮಿಡಿಯೇಟಾಗಿ ಹೇಳುವಂಥ ಕೆಲಸವನ್ನು ಮಾಡು. ಟಿಕೆಟ್ ಏನಕ್ಕೆ ತಪ್ಪಿಸಿರು ಅಂತ. ನಿನ್ನ ಆಸ್ತಿ ಎಷ್ಟಿದೆ? ಬಿನಾಮಿ ಆಸ್ತಿ ಯಾರ್ಯಾರ ಹೆಸರೆಲ್ಲ ಸಕಲೇಶ್ಪುರದಲ್ಲಿ ರೆಸಾರ್ಟ್ನ ಕಟ್ಟಿರುವಂಥದ್ದು ಜನಗಳು ಮಾತಾಡ್ಕೊತಾವೆ.